ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನೇಪಾಳ ದೇಶದಲ್ಲಿ ಏನಾಗಿದೆ ಅಂದರೆ ಹಿಂದೂ ಮುಸ್ಲಿಮ್ದು ಗಲಾಟೆ ನಡೀತಾ ಇದೆ. ಮುಸ್ಲಿಂ ಭಗಾವೋ, ನೇಪಾಳ ಬಚಾವೋ. ಮುಸ್ಲಿಂ ಭಗಾವೋ, ನೇಪಾಳ ಬಚಾವೋ. ಯಾಕೆ ಹಿಂಗಾಯಿತು ಅಂತಂದರೆ ಅಲ್ಲಿ ಇದು ನೇಪಾಳದಲ್ಲಿ ಈಗ ಅಲ್ಲಿ ಏನಾಗಿದೆ ಅಂದರೆ ಶ್ರಾವಣ ಮಾಸದಲ್ಲಿ ಕಾವಡಿಗೆ ಹೊತ್ಕೊಂಡು ಹೋಗೋರ್ನಿಗ ಮುಸ್ಲಿಮ್ನವರು ತಡೆದು ಮತ್ತೆ ಅಲ್ಲಿ ಡಿ ಜೆ ಬಡಿಬಾರ್ದು ಅಂತೇಳಿ ಗಲಾಟೆ ಮಾಡಿ ಇದನ್ನು ಮಾಡಿಕೊಂಡು ಸುಮಾರು 2-3 ಜನ ಸತ್ತೋದ್ರು ಅಂತ ಸುದ್ದಿ. ಗಲಾಟೆಯಾಗಿ ಮುಸ್ಲಿಮ್ನವರು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಇದಕ್ಕೆ ಮೇಲೆ ಏನು ಮಾಡಿದ್ದಾರೆ, ಹಿಂದೂಗಳೆಲ್ಲ ಎದ್ದು ದೊಣ್ಣೆ ತಗೊಂಡು ಎಲ್ಲ ಮಸೀದಿಗಳನ್ನು ಮಾಡಿಬಿಟ್ಟಿದ್ದಾರೆ. ಎಲ್ಲರನ್ನೂ ಓಡಿಸ್ತಾ ಇದ್ದಾರೆ. ಎಲ್ಗೋಯ್ತಾ ಇದ್ದಾರೆ? ಭೂತಾನ್ಗೆ ಹೋಗ್ತೀನಿ ಅಂತ ಹೇಳ್ತಾವ್ರಂತೆ. ಭೂತಾನ್ಗೆ ಹೋಗಿ ಏನು ಮಾಡ್ಕೋತಾರೆ ಅಲ್ಲಿ ನೋಡೋಣ. ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಬರುತ್ತೆ ಅನ್ನೋದು ಗೊತ್ತಾಗಲಿ. ಯಾಕೆಂಗಂತಂದರೆ ಮುಸ್ಲಿಮ್ನವರು ಎಲ್ಲ ಟೈಮು ನಾವು ಹಿಂಗೆ ಇರಬೇಕು ಅಂತ ಆವಾಗವಾಗ ಗಲಾಟೆ ಮಾಡ್ತಾ ಇರ್ತಾರೆ. ಹಲೋ, ಬಂದೆ. ಬರ್ತೀನಿ ಮೇಡಮ್. ಮುಸ್ಲಿಮ್ನವರು ಎಲ್ಲರೂ ದರ್ಬಾರ್ ಮಾಡೋದು. ದರ್ಬಾರು ಅಂದರೆ ನಮ್ಮದೇ ನ್ಯಾಯ, ನಮ್ಮದೇ ನಡಿಬೇಕು ಅಂತ. ಯಾಕೆ ಹೆಂಗೆ ಹೇಳಿ, ನಮ್ಮ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ನಡೆಸ್ತವ್ರಲ್ಲ, ಹಂಗೆ ಸಾಬ್ರ ದರ್ಬಾರಿ ಅವರು ಮಾಡ್ತಾ ಇರೋದು. ಆ ಥರವಾಗಿ ಅಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಈಗ ಹೊಸ ಪ್ರಧಾನಿ ಆಗಿದ್ದಾರೆ. ಮೊದಲೇ ಜಂಜಿಗಳ ಗಲಾಟೆಗಳಾಗಿ ಈಗ 6 ತಿಂಗಳಿಂದ ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಜನನೇ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ಈಗೆಲ್ಲ ಇಡೀ ನೇಪಾಳ ಪೂರ್ತಿ ಕರ್ಫ್ಯೂ ಹಾಕೋರಂತೆ. ಆ ಕರ್ಫ್ಯೂನಲ್ಲಿ ಎಷ್ಟು ಜನನ ಬಚಾವ್ ಮಾಡ್ಬೋದು, ಪ್ರಧಾನಿಗೆ ಅಷ್ಟು ಜನನಿಗೆ ಬಚಾವ್ ಮಾಡ್ಬೋದು. ಮತ್ತು ಅವರು ಕೆಲವು ಕಾನೂನುಗಳನ್ನೆಲ್ಲ ತಂದಿದ್ದಾರೆ. ಬಂದಾದ ಮೇಲೆ ತುಂಬ ಚೆನ್ನಾಗಿತ್ತು. ಆದರೆ ಈ ಗಲಾಟೆಯಾಗಿ ಇನ್ನೊಂದಷ್ಟು ದೊಡ್ಡ ರಂಪಗಳು ಜಾಸ್ತಿ ಆಗಿವೆ. ಹೆಂಗೆ ಮುಸ್ಲಿಂ ಭಗಾವೋ, ನೇಪಾಳ ಬಚಾವೋ. ಹಿಂದೂಗಳೆಲ್ಲ ಒಂದಾಗಿ ಒಗ್ಗಟ್ಟಾಗಿ, ಮತ್ತು ಇನ್ನು ಜಂಜಿ ಹಿಂದೂಗಳು ಈ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ಹಿಂದೂ ದೇಶ ಅಂತ ಘೋಷಣೆ ಮಾಡಬೇಕು ಅಂತ ಆಲ್ರೆಡಿ ಆ ನೇಪಾಳ ಪ್ರಧಾನಿಗೆ ಜನರು ಒತ್ತಾಯ ಮಾಡ್ತಾಯಿದ್ದಾರೆ. ಇನ್ನೂ ಅದು ಕಾರ್ಯಕ್ರಮ ಆಗಿಲ್ಲ. ಇಷ್ಟು ಆಗಿದೆ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.